ರೋಬೋಟ್ ನೋಡಿ ಹೇಗಿದೆ ಅಂತ. ಏನು ಆರ್ಡರ್ ಮಾಡ್ತೀವಿ ಅದನ್ನು ತಂದು ಇಲ್ಲಿ ಇಡುತ್ತೆ. ದಿಸ್ ಈಸ್ ಆಫ್ ದುಬೈ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಹಳ್ಳಿ ಹುಡುಗ ಚಾನಲ್. ನೋಡಿ, ನಾನಿವಾಗ ದುಬೈಯಲ್ಲಿದ್ದೇನೆ. ದುಬೈದ ಡೆವಲಪ್ಮೆಂಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ, ದುಬೈ ಡೆವಲಪ್ಮೆಂಟ್ ಅಂದರೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡ್ಬೋದು ನೀವು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ. ಅದ್ರ ಮುಂದ್ಗಡೆನೆ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ನಾನು ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ಲಾಗ್ ನಾನು ನಿಮಗೆ ತೋರಿಸ್ತೀನಿ, ನೋಡಿ ಅಂತ ಹೇಗಿದೆ ಸೀನ್ ಅಂತ. ನೋಡಿ, ಇದು ಆರ್ಟಿಫಿಷಿಯಲ್ ಆಗಿ ಮಾಡಿರೋವಂಥದ್ದು. ಬಿಲ್ಡಿಂಗ್ ಮೇಲೆ ಹುಲ್ಲುಗಳೆಲ್ಲ ಬೆಳೆಸಿದ್ದಾರೆ. ಇಲ್ಲಿ ಬೆಳೆಸಿದ್ದಾರೆ, ಇಲ್ಲಿ ಬೆಳೆಸಿದ್ದಾರೆ. ಬನ್ನಿ, ಇದ್ರ ಎದುರುಗಡೆನೆ ಮೆಟ್ರೋ ಲೈನ್ ಇದೆ, ಮೆಟ್ರೋ ಲೈನ್. ಮತ್ತು ಅದ್ರ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ. ಸೊ ನೋಡ್ಬೋದು ನೀವು ದುಬೈ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿವಾಗ ನೋಡಿ, ಮೆಟ್ರೋ ಕೂಡ ಬಂತಲ್ಲಿ. ಮೆಟ್ರೋ 2 ನಿಮಿಷಕ್ಕೆ ಒಂದ್ಸಲ ಒಂದು ಮೆಟ್ರೋ ಹೋಗ್ತದೆ. ಮುಂದೆ ಲೈಫ್ ಫ್ಯೂಚರ್ ಹೇಗಿರುತ್ತೆ ಅಂತ ದುಬೈಯಲ್ಲಿ ಒಂದು ಫ್ಯೂಚರ್ ಮ್ಯೂಸಿಯಂ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ನಾನು ಇವತ್ತು ಅದನ್ನು ನೋಡಲಿಕ್ಕೆ ಬಂದಿದ್ದೀನಿ. ಬನ್ನಿ, ಆ ಫ್ಯೂಚರ್ ಮ್ಯೂಸಿಯಮಲ್ಲಿ ಏನೇನೆಲ್ಲ ಫ್ಯೂಚರ್ ಇದೆ 2025 ಏನೆಲ್ಲ ಇಂಕ್ರಿಮೆಂಟ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಹೇಗಿದೆ ಅಂತ ನೋಡಿ. ಫ್ಯೂಚರ್ ಮ್ಯೂಸಿಯಂ ನೀವು ಆಲ್ರೆಡಿ ನೋಡಿರ್ಬೋದು. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ತುಂಬ ಖುಷಿ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟು ಅಂತ ಹೆಸರಿದ್ರೆ ಅದು ದುಬೈ ಅಷ್ಟೇ. ನೀವು ಬೇಕಾದ್ರೆ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಾನು ನಿಮಗೆ ಸಣ್ಣ ಒಂದು ಸೀನ್ ತೋರಿಸ್ತೀನಿ. ಎಸ್ ಬನಾ ಧರ್ನೆ ಕನೈ ಅಪ್ನಾ ದಿಸ್ ಈಸ್ ಇದನ್ನು ನೋಡಿರ್ಬೋದಲ್ಲ ನೀವು. ಅದರ ಪಕ್ಕದಲ್ಲಿ ಮಾಡಿರುವಂಥ ಈ ಹೂವಿನ ತೋಟ ನೋಡಿ ಹೇಗಿದೆ. ಸೊ ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ದಾರೆ. ಎದುರುಗಡೆ ಮುಂದ್ಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಹೀಗೆ. ದಿಸ್ ಒನ್ ನಿಮ್ಗೆ ಗೊತ್ತಿರ್ಬೋದು. ನೋಡಿ, ಜನ ನೋಡಿ ಹೇಗಿದ್ದಾರೆ. ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಇದ್ರ ಹಿಂದ್ಗಡೆನೆ ಫ್ಯೂಚರ್ ಆಫ್ ಮ್ಯೂಸಿಯಂ ಇದೆ ನೋಡಿ. ಇದೆ, ನಾನು ನಿಮಗೆ ಒಳಗೆ ಹೋಗಿ ತೋರಿಸ್ತೇನೆ. ಸೊ ಅದ್ರ ಮುಂದ್ಗಡೆ ಇದನ್ನೆಲ್ಲ ಹೇಗೆ ಮಾಡಿದ್ದಾರೆ. ಸೊ ಅದ್ರ ಮುಂದ್ಗಡೆನೆ ಇದು ಬಸ್ ಎಲ್ಲ ಹೋಗ್ತದೆ, ಟ್ಯಾಕ್ಸಿ ಸಿಗ್ತದೆ, ಮತ್ತು ಮೆಟ್ರೋ ಸ್ಟೇಷನ್ ಇದೆ. ಸೊ ಅದ್ರ ಮುಂದ್ಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಂಥದ್ದು ಇದು ಬಿಲ್ಡಿಂಗ್ ಅಂತ ಗೊತ್ತಲ್ಲ, ಪೋಸ್ಟರ್ಗಳು ಅಂಟಿಸಿರೋ ಥರ ಅಷ್ಟು ನೋಡಿ. ಇದು ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ. ಇಲ್ಲಿ ನೋಡಿ, ಫೋಟೋ ತೆಗಿಲಿಕ್ಕೆ ಎಷ್ಟೊಂದು ಟೂರಿಸ್ಟ್ ಬಂದಿದ್ದಾರೆ. ಇಲ್ಲಿ ರೋಡ್ ಮಧ್ಯದಲ್ಲಿ ಕೂಡ ನಿಂತ್ಕೊಂಡಿದ್ದಾರೆ, ಆ ಕಡೆ ಈ ಕಡೆ. ವಾವ್, ನೋಡಿ ಹೇಗಿದೆ ಅಂತ. ಸೊ ಫ್ಯೂಚರ್ ಆಫ್ ಮ್ಯೂಸಿಯಂ ಇದ್ರ ಒಳಗೆ ಹೋಗ್ತೇನೆ, ನಾನು ನಿಮಗೆ ತೋರಿಸ್ತೇನೆ ಏನೆಲ್ಲ ಇದೆ ಅಂತ. ಇಲ್ಲಿ ಫೋಟೋ ತೆಗಿಲಿಕ್ಕೆ ಲೈನ್ ನಿಂತ್ಕೊಂಡಿದೆ. ಪ್ರತಿದಿನನೂ ಎಷ್ಟು ಜನ ಇರ್ತಾರೆ, ಎಷ್ಟು ರಶ್ ಇರ್ತದೆ. ದಿಸ್ ಈಸ್ ಆಫ್ ದುಬೈ. ಸೆಲ್ಫಿ ಬ್ಲಾಗ್ ಎಲ್ಲ ನೋಡಿ. ಟೂರಿಸ್ಟ್ ಎಲ್ಲ ಬಂದು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಿ ಫೋಟೋ ತೆಗಿತಾ ಇದ್ದಾರೆ. ಟ್ಯಾಕ್ಸಿ, ದುಬೈ ಟ್ಯಾಕ್ಸಿಗಳು. ಮೆಟ್ರೋ ಬಂತು, 2 ನಿಮಿಷ ಆಗಿಲ್ಲ, ಅದರಲ್ಲೂ ಒಂದು ಮೆಟ್ರೋ ಬಂತು. ಇಲ್ಲೇ ಮುಂದ್ಗಡೆ ಮೆಟ್ರೋ ಸ್ಟೇಷನ್ ಇದೆ. ಸಾರಿ, ಇಲ್ಲಿ ಎಲ್ಲ ಫೋಟೋ ತೆಗಿಲಿಕ್ಕೆ ರಶ್. 1 ರೂಪಾಯಿ ಹಾಗೆ ಹಿಡಿದ್ರು ದಿನಕ್ಕೆ ಒಂದು 2-3 ಲಕ್ಷ ತೆಗಿಬೇಕು ಅಂತ ನಮ್ಮ ಇಂಡಿಯಾದ. ಜಸ್ಟ್ ಲಕ್ಸುರಿ ಕಾರ್ಗಳೆಲ್ಲ ನೋಡಿ ಅಂತ. ಫ್ಯೂಚರ್ ಮ್ಯೂಸಿಯಂ ಒಳಗೆ ಹೋಗ್ತಾ ಇದೀವಿ. ಇಲ್ಲಿಂದ ಎಂಟ್ರೆನ್ಸ್ ಇದೆ. ಇಲ್ಲಿಂದ ಎಂಟ್ರೆನ್ಸ್ ಒಳಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಎಂಟ್ರೆನ್ಸ್ ಡೋರ್ ಹೇಗೋ ತಿರುಗ್ತಾ ಇದೆ ನೋಡಿ. ಸೊ ಅದ್ರ ಮುಂದ್ಗಡೆನೆ ಟ್ಯಾಕ್ಸಿಗಳಾಗಿದೆ. ಇದ್ರ ಮುಂದ್ಗಡೆನೆ ಎಂಟ್ರೆನ್ಸ್ ಇದೆ. ಹೇಗೆ ಕಟ್ಟಿದ್ದಾರೆ, ಒಂದು ಪಿಲ್ಲರ್ ಇಲ್ಲ ಅದಕ್ಕೆ, ರೌಂಡ್ ಆಗಿ ಸೇಫ್ ಆಗಿ ಕಟ್ಟಿದ್ದಾರೆ. ಒಂದು ಪಿಲ್ಲರ್ ಕೂಡ ಇಲ್ಲ ಅದಕ್ಕೆ. ಹಾಯ್ ನೋಡಿ ಹೊರಗಡೆ ಹೇಗೆ ಕಾಣ್ತಿದೆ, ಒಳಗೇನೋ ಹಾಗೆ ಅರಬಿಯಲ್ಲಿ ಏನೋ ಬರ್ದಿದ್ದಾರೆ.
ಬಟ್ ನಮಗೂ ಓದಕ್ಕೆ ಬರಲ್ಲ, ನಿಮ್ಗೆ ಯಾರಿಗಾದ್ರೂ ಓದಕ್ಕೆ ಬಂದರೆ ಓದ್ಕೊಳ್ಳಿ ಏನು ಬರ್ದಿದೆ ಅಂತ. ಸೊ ಒಳಗಡೆ ಹೇಗಿದೆ, ಸ್ಟೆಪ್ ಕೂಡ ಇದೆ ಹೋಗ್ಬೇಕಂದ್ರೆ. ಇಲ್ಲಿ ಲಿಫ್ಟ್ ಇದೆ. ಇದು ನೋಡಿ ಆಟೋಮೆಟಿಕ್ ಫೋಟೋ ತನ್ನಷ್ಟಕ್ಕೆ ಫೋಟೋ ತೆಗೆದು ಕೊಡ್ತದೆ, ವಿಡಿಯೋ ಮಾಡಿ ಕೊಡ್ತದೆ. ತಗೊಳ್ತಾರೆ ಇಲ್ಲಿ ಫೋಟೋ. ಮೇಲೆ ಹೋಗಲಿಕ್ಕೆ ಟಿಕೆಟ್ ಇದೆ ಅಂತೆ, ಬಟ್ ನಾವು ಮೇಲೆ ಹೋಗಲ್ಲ. ಟಿಕೆಟ್ ತುಂಬ ಕಾಸ್ಟ್ಲಿ ಇದೆ ಇವಾಗ, ಟೂರಿಸ್ಟ್ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮೇಲೆ ಹೋಗಲ್ಲ. ನೆಕ್ಸ್ಟ್ ಟೈಮ್ ಹೋಗಿ ನಾನು ನಿಮಗೆ ಮೇಲೆ ಹೋಗಿ ತೋರಿಸ್ತೀನಿ. ಮೇಲೆ ಹೋಗ್ಲಿಕ್ಕೆ ಲೈನ್ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಅಂತೆ, ಟಿಕೆಟ್ ಇಲ್ಲಿಂದ ತಗೊಳ್ಬೇಕು. ಸೊ ಇದು ಲಿಫ್ಟ್ ತೋರಿಸ್ತೀನಿ ನೋಡಿ ಹೇಗಿದೆ ಇದು, ಓಪನ್ ಲಿಫ್ಟ್. ಲಿಫ್ಟ್ ಫ್ಯೂಚರ್ ಮೀಜರ್ ಆಫ್ ಲಿಫ್ಟ್ ಹೇಗಿದೆ ನೋಡಿ, ಓಪನ್ ಗ್ಲಾಸ್. ठीक है. ಇಲ್ಲಿ ನೋಡಿ ಅಂತ, ಇದು ರೋಬೋಟ್ ಕೆಫೆ. ನಮಗೇನಾದರೂ ಟೀ ಕಾಫಿ ಏನಾದರೂ ಬೇಕಿದ್ರೆ ಇಲ್ಲಿಂದ ಇದು ಚಾಯ್ಸ್ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದರೆ ಈ ರೋಬೋಟ್ ಕಾಫಿ ಎಲ್ಲ ನಾವೇನು ಆರ್ಡರ್ ಮಾಡ್ತೀವಿ ಅದನ್ನು ತಂದು ಇಲ್ಲಿ ಇಡುತ್ತೆ. ಇದರಲ್ಲಿ ಅಥವಾ ಇದರಲ್ಲಿ ನಾವು ಅವಾಗ ಕಲೆಕ್ಟ್ ಮಾಡಬೇಕು. ಯಾರು ಜನನೇ ಬೇಡ, ಆ ಥರ ಒಂದು ಮಿಷನ್ ರೋಬೋಟ್ ಕೆಫೆ ಮಾಡಿದ್ದಾರೆ ನೋಡಿ ಅಂತ. ಇದು ನೋಡಿ ರೋಬೋಟ್ ಎಲ್ಲರಿಗೂ ಎಂಟರ್ಟೈನ್ ಮಾಡುತ್ತೆ. ಇದನ್ನ ಮೊದಲು ನೋಡಿರ್ಬೋದು ನೀವು, ಮಕ್ಕಳ ಮುಂದೆ ಕೂತ್ಕೊಂಡು ಹೇಗೆ ತನ್ನಷ್ಟಕ್ಕೆ ತಾನೇ ಅದು ಓಡಾಡ್ತದೆ, ತಾನೇ ಎಂಟರ್ಟೈನ್ ಮಾಡ್ತದೆ, ಹಿಂದೆ ಹೋಗ್ತದೆ ಮುಂದೆ ಹೋಗ್ತದೆ, ಡ್ಯಾನ್ಸ್ ಮಾಡ್ತದೆ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ರೋಬೋಟ್. ಇಷ್ಟು ಟೆಕ್ನಾಲಜಿ ಮಾಡಿದ್ದಾರೆ ಅಂದರೆ ಒಂದು ಮನುಷ್ಯನ ಕೂಡ ತಯಾರು ಮಾಡುವಂಥ ಟೆಕ್ನಾಲಜಿ ಮುಂದಿದೆ ದುಬೈಯಲ್ಲಿ. ನೋಡಿ ಅದು ಹೇಗೆ ನಾಟಕ ಮಾಡ್ತದೆ, ಅದಂತ ಡ್ಯಾನ್ಸ್ ಮಾಡ್ತದೆ, ಮಗುವಿನ ಜೊತೆ ಆಟ ಆಡ್ತದೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತದೆ. ದ್ಯಾಟ್ಸ್ ಅ ನ್ಯೂ ಒನ್. ನನಗೆ ಹೊಸದು ನೋಡಲಿಕ್ಕೆ ಸಿಕ್ಕಿತು. ಇದೇನು ಜಾಸ್ತಿ ಸಮಯ ಇಲ್ಲಿ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಇಲ್ಲಿ ಎಂಟರ್ಟೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದನ್ನು ತಗೊಂಡು ಹೋಗ್ತಾರೆ. ಪಿಕ್ಚರ್ ಆಗ ಹಿಂದ್ಗಡೆ ಇರೋಂಥದ್ದು ಸೀನ್. ಪ್ರತಿದಿನವೂ ಇಷ್ಟೊಂದು ಜನ ಬರ್ತಾರೆ. ಮಸ್ತ್ ಸೀನ್. ಇದು 2 ಬಿಲ್ಡಿಂಗ್ ಹೇಗೆ ಕಟ್ಟಿದ್ದಾರೆ ನೋಡಿ ಅಂತೆ. ಇಂಡಿಯನ್ಸ್, ಫಾರಿನರ್ಸ್ ಎಲ್ಲ ಟೂರಿಸ್ಟ್ಗಳು ಸಿಕ್ಕಾಪಟ್ಟೆ ಬರ್ತಾರೆ ಪ್ರತಿದಿನವೂ. ನೋಡ್ಬೋದು ನೀವು, ರಾತ್ರಿ 12 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಕಾಣ್ತದೆ. ಎಸ್, ದಿಸ್ ಈಸ್ ಫ್ಯೂಚರ್ ಆಫ್ ಮ್ಯೂಸಿಯಂ. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗುರು, ಯಾರಾದರೂ ದುಬೈಗೆ ಬರೋರಿದ್ರೆ ಬನ್ನಿ, ಲೈಫ್ ಚೆನ್ನಾಗಿದೆ. ಟೇಕ್ ಕೇರ್. ಏನೋ ಕೆಲಸ ಮಾಡೋಕ್ಕಾದ್ರೂ ಬರ್ಬೋದು, ಟೂರಿಸ್ಟ್ಗೆ ಆದ್ರೂ ಬನ್ನಿ. ಟೂರಿಸ್ಟ್ ಈ ಸಮಯದಲ್ಲಿ 3 ತಿಂಗಳು ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾರೆ. ಯಾಕೆಂದರೆ ಇವಾಗ ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಕಮ್ಮಿ ಇದೆ.